ಸ್ನೇಹಿತರೆ, ರಾಣೆಬೆನ್ನೂರಿನ ಒಂದು ವಿಸ್ಮಯಕಾರಿ ಸಂಗತಿಯನ್ನ ಇವತ್ತು ನಿಮ್ಮೆದುರು ತಂದಿದ್ದೇನೆ. ಒಂಟಿಯಾಗಿ ಸಾಗುತ್ತಿದ್ದ ಈ ಎತ್ತಿನ ಲಾರಿಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾ ನಿಂತೆ. ಅದೆಷ್ಟು ಜಾಣ್ಮೆ ಹಾಗೂ ಬುದ್ಧಿವಂತ ಎತ್ತು ಇದಾಗಿತ್ತು ಅಂದ್ರೆ, ತನ್ನ ಅಕ್ಕಪಕ್ಕದಲ್ಲಿ ಅನೇಕ ವಾಹನಗಳು ಓಡಾಡುತ್ತಿದ್ದರೂ ಯಾರಿಗೂ ತೊಂದರೆ ಮಾಡದೆ ತನ್ನ ಪಾಡಿಗೆ ತಾನು ಸಾಗುತ್ತಿತ್ತು. ಒಬ್ಬ ಮನುಷ್ಯ ಅತಿ ಸೂಕ್ಷ್ಮವಾಗಿ ಇದನ್ನ ನಿಭಾಯಿಸುತ್ತಿದ್ದಾನೇನೋ ಅನ್ನುವಷ್ಟು ಗಾಂಭೀರ್ಯದಿಂದ ಸಾಗುತ್ತಿದ್ದ ಈ ಎತ್ತಿನ ಲಾರಿ ನೋಡಿ ನಿಜಕ್ಕೂ ಇದೊಂದು ಅದ್ಭುತವೇ ಎನಿಸಿತ್ತು. ಈ ಎತ್ತಿನ ಮಾಲೀಕ ಮನೆಯಿಂದ ಲಾರಿ ಕಟ್ಟಿ ಬಿಟ್ಟರೆ ಸೀದಾ ರಾಣೆಬೆನ್ನೂರಿನ ಎಪಿಎಂಸಿ ಮಾರ್ಕೆಟ್ಗೆ ಬಂದು ತಲುಪುತ್ತದೆ ಈ ಎತ್ತಿನ ಲಾರಿ. ಅಷ್ಟು ಜವಾಬ್ದಾರಿಯುತವಾಗಿ ಎತ್ತು ರಸ್ತೆಯಲ್ಲಿ ಸಾಗುತ್ತದೆ. ಮಂಜುನಾಥ್ ಹೊನ್ನತ್ತಿ ಎಂಬುವವರಿಗೆ ಸೇರಿದ ಎತ್ತು ಇದಾಗಿದ್ದು, ಇಂತಹ ಎತ್ತು ನಮ್ಮ ರಾಣೆಬೆನ್ನೂರಿನಲ್ಲಿ ಕಂಡಿದ್ದು ಮಾತ್ರ ಹೆಮ್ಮೆ ಎನಿಸಿತ್ತು. ತನ್ನ ಮಾಲೀಕನಿಗೆ ಯಾವುದೇ ರೀತಿಯ ತೊಂದರೆ ತನ್ನಿಂದ ಆಗಬಾರದೆಂದು ಇದು ತಿಳಿದಿತ್ತೇನೋ, ಹಾಗಾಗಿಯೇ ರಸ್ತೆಯಲ್ಲಿ ಅದ್ಯಾರಿಗೂ ತನ್ನಿಂದ ತುಸು ಅನಾಹುತ ಆಗದಿರಲೆಂದು ಸಾಗುತ್ತಿದ್ದ ಈ ಎತ್ತನ್ನ ನೋಡಿ ನಾನಂತೂ ನಿಜಕ್ಕೂ ಮೂಕ ವಿಸ್ಮಿತನಾಗಿದ್ದೆ. ಇದರ ಸೂಕ್ಷ್ಮವಾದ ನಡಿಗೆಗೆ ಎಂತವರಾದರೂ ತಲೆಬಾಗಬೇಕಾಗಿತ್ತು. ಇಂತಹ ಅಪರೂಪದ ಎತ್ತಿಗೆ ಒಂದು ನಮಸ್ಕಾರ ಹೇಳಲೇಬೇಕಾಗಿತ್ತು. ಪ್ರಾಣಿಗಳು ಮಾನವನಿಗಿಂತಲೂ ಶ್ರೇಷ್ಠ ಹಾಗೂ ಸೂಕ್ಷ್ಮ ಜೀವಿಗಳು ಎಂದು ಈ ಎತ್ತಿಂದ ಸಾಬೀತಾಗಿತ್ತು. ಈ ಎತ್ತಿನ ಅಗಾಧವಾದ ಸ್ಥಿರತೆ, ಯಾರಿಗೂ ಕೇಡು ಮಾಡಬಾರದೆಂಬ ಇದರ ಮುಗ್ಧತೆ ಸಾಗುವ ಹಾದಿ ಉದ್ದಕ್ಕೂ ಕಣ್ಮನ ಸೆಳೆಯುತ್ತಿತ್ತು. ಮತ್ತಷ್ಟು ಕುತೂಹಲಕಾರಿ ಸಂಗತಿಯ ವಿಡಿಯೋಗಳಿಗಾಗಿ ನನ್ನ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.